ಏನು ಹೇಳ್ತಾಳೋ ಅಂತ ಹಿಂದೆ ಸರಿದ ಸೂರ್ಯನ ನೋಡಿ ಬೃಂದ ಬಲವಾಗಿ ಹಾಕಿ ಎದೆ ಮೇಲೆ ಕೈಗಳಿಟ್ಟು ತಳ್ಳಿಬಿಟ್ಲು. ಆ ತಳ್ಳಾಟಕ್ಕೆ ಸೂರ್ಯ ಕೆಳಗೆ ಬೀಳ್ತಾನೆ. ಇದೇ ಸಮಯ ಎಂದ್ಕೊಂಡು ಬೃಂದ ಅಲ್ಲಿಂದ ಓಡಿ ಹೋಗೋದಕ್ಕೆ ಮುಂದಾದ್ಲು. ಅಷ್ಟರಲ್ಲೇ ಎಚ್ಚೆತ್ತಂಥ ಸೂರ್ಯ ಬೃಂದಾಳ ಸೆರಗನ್ನು ಹಿಡಿದು ಹೇಳ್ಕೊಳ್ತಾನೆ. ಆದರೂ ಕೂಡ ಬೃಂದ ನಿಲ್ಲದೆ ಓಡಿದ್ರಿಂದ ಸೆರಗು ಕಳಚಿ ಸೂರ್ಯನ ಕೈಗೆ ಬಂದುಬಿಡುತ್ತೆ. ಬೃಂದ ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಕೆಳಗೆ ಬಿದ್ದ ಸೂರ್ಯನ ಕೈಯಲ್ಲಿ ತನ್ನ ಸೆರಗಿರೋದನ್ನು ಕಂಡು ಈಗ ಮಾತ್ರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೊಡಿತಾನೆ ಅಂತ ಭಾವಿಸಿ ಹಾಗೆ ಹೊರಗೆ ಓಡಿ ಹೋಗ್ತಾಳೆ. ಏಯ್ ಬೃಂದ ನಿಲ್ಲು ಅಂತ ಸೂರ್ಯ ಎದ್ದು ಹಿಂದೆ ಬರ್ತಿದ್ರೆ ಅವಳು ವೇಗವಾಗಿ ಹೊರಗೆ ಬಂದು ಆತ ತಲುಪುವಷ್ಟರಲ್ಲಿ ಬಾಗಿಲನ್ನು ಹಾಕಿಬಿಡ್ತಾಳೆ. ಓಯ್ ಬಾಗಿಲು ತೆಗಿಯೇ ಅಂತ ಹಚ್ತಾ ಸೂರ್ಯ ಬಾಗಿಲನ್ನು ಹಿಂದೆ ಮುಂದೆ ಇಳೀತಿದ್ರೆ ಬೃಂದ ಕಂಗಾಲಾಗಲ್ಲಿಂದ ಸ್ವಲ್ಪ ಮುಂದೆ ಬಂದಳು. ಮರದ ಕೆಳಗೆ ನಿಂತಿದ್ದ ಶೈಲುವನ್ನು ನೋಡಿ ಗಬಗಬನೆ ಹತ್ರಕ್ಕೆ ಹೋಗಿ ಶೈಲುಳ ದುಪಟ್ಟವನ್ನು ಕಿತ್ಕೊಂಡು ಮೈ ಮೇಲೆ ಮುಚ್ಕೊಳ್ತಾಳೆ. ಅಷ್ಟರಲ್ಲೇ ಶೈಲು ಬಾಯಿ ಮೇಲೆ ಕೈ ಇಟ್ಕೊಂಡು ಬೃಂದಾಳ ಅವತಾರವನ್ನು ನೋಡ್ತಿದ್ರೆ ದುಪ್ಪಟ್ಟ ಮೇಲೆ ಹಾಕ್ಕೊಂಡು ಕಣ್ಣುಗಳು ಮಾತ್ರ ಹೊರಗೆ ಬಿಟ್ಟು ನೋಡ್ತಿರೋ ಬೃಂದ ಶೈಲು ಕುತ್ತಿಗೆಯನ್ನು ಹಿಡಿದು ಬಿಡ್ತಾಳೆ. ಶೈಲು ಒದ್ದಾಡ್ತಾ ಬೃಂದ ಪ್ಲೀಸ್ ಪ್ಲೀಸ್ ನಾನು ಹೇಳೋದನ್ನು ಕೇಳು ಅಂತ ಆಕೆ ಕೈಗಳನ್ನ ತಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ. ಬೃಂದ ಅಸಹನೆಯಿಂದ ಶೈಲುವನ್ನು ಬಿಟ್ಬಿಟ್ಟು ತಲೆಯನ್ನು ಹಿಡ್ಕೊಂಡ್ರೆ ಶೈಲು ಕೆಮ್ಮುತ್ತಾ ಸಾರಿ ಬೃಂದ ಅಂತಾಳೆ. ಮತ್ತೆ ಈ ಬಾರಿ ಸಾರಿನ ಅಚ್ಚಿ ನೀನು ನಿಜಕ್ಕೂ ಸ್ನೇಹಿತೆನೇ ತಾನೇ ನೀನು? ಅದಿಂಗೆ ಹಾಗಂತಿ ನೀನು ಸ್ನೇಹಿತೆಯಾಗಿರೋದ್ರಿಂದಲೇ ಅಲ್ವಾ ನಿನ್ನನ್ನು ಏನು ಮಾಡ್ತಾನೋ ಅಂತ ಆತಂಕ ಪಡ್ತಾ ಮನೆಗೆ ಹೋಗದೆ ನಿಂಗೋಸ್ಕರ ಇಲ್ಲೇ ಕಾಯ್ತಿದ್ದೀನಿ ಅಂತ ಅಂತಾಳೆ. ಯಾಕೆ ಅವನೇನಾದರೂ ಹೊಡೆದ್ರೆ ಆಸ್ಪತ್ರೆಗೆ ಹೊತ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಂತಿದ್ಯಾ? ಚಿಚಿ ಆಗಲ್ವೇ, ನಿಜಕ್ಕೂ ಮೊದಲು ನಿನ್ನನ್ನು ಹೊಡಿಬೇಕು. ಏಯ್ ನಿಲ್ಲಿಸು, ಮೊದಲು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದೆ ಅದನ್ನು ಹೇಳು ಫಸ್ಟು ನೀನು. ಏನು ಮಾಡಲಿ ಬೃಂದ, ಆ ಮುದುಕ ಇತ್ತೀಚೆಗೆ ನಮ್ಮ ಮನೆಗೆ ಬಂದು ಮರ್ಯಾದೆಯಾಗಿ ನಿನ್ನನ್ನು ಕರೆತರದೆ ಹೋದರೆ ನಮ್ಮಮ್ಮ ಅಪ್ಪನನ್ನು ಕೊಂದು ಹಾಕ್ತೀನಿ ಅಂತ ನನ್ನ ಬೆದರಿಸಿ ಅಮ್ಮನ ಕುತ್ತಿಗೆ ಮೇಲೆ ಕತ್ತಿ ಇಟ್ಟ. ಅದಕ್ಕಾಗಿ ಅನಿವಾರ್ಯವಾಗಿ ಅವನು ಹೇಳಿದಂತೆ ಮಾಡಬೇಕಾಯಿತು ಅಷ್ಟೇ. ಆದರೆ ಅವನು ಹೀಗೆ ಮಾಡ್ತಾನಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ವೇ. ಕಳ್ಳಮುಖದವಳೆ, ಈಗ ನಿನ್ನಿಂದ ನಾನು ತುಂಬ ಅಪಾಯದಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದೀನಿ. ನಿಜಕ್ಕೂ ಇವನು ಯಾರು? ನೋಡೋದಕ್ಕೆ ಮುದುಕನ ಹಾಗಿದ್ದಾನೆ, ಆದರೆ ನನಗೆ ಯಾಕೋ ಅವನು ಮುದುಕ ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ಏನು? ಅಂದರೆ ಅವನೇನಾದರೂ ಅನಾಹುತ ಮಾಡಿದಾನಾ? ಅಂದರೆ ಅದೇ ಮೈ ಮೇಲೆ ಸೆರಗು ಬೇರೆ ಇಲ್ಲದೆ ಹಾಗೆ ಬಂದಿದೆಯಾ? ಕೊಂದು ಹಾಕ್ಬಿಡ್ತೀನಿ. ಹುಚ್ಚು ಮಾತಾಡಬೇಡ. ಬರೋ ಗಡಿಬಿಡಿಯಲ್ಲಿ ನನ್ನ ಸೆರಗು ಅವನ ಕೈಗೆ ಸಿಕ್ಕಾಕೊಂತು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ. ನೀನು ಅನಾವಶ್ಯಕವಾಗಿ ತಲೆ ಕೆಡಿಸ್ಕೋಬೇಡ. ನೀನು ಅಂದ್ಕೊಂಡ ರೀತಿಯೆಲ್ಲ ಅಲ್ಲೇನೂ ನಡೆದಿಲ್ಲ. ಹಬ್ಬ ಅಮ್ಮಯ್ಯ, ಅಷ್ಟೇನಾ? ಅಷ್ಟೇ ಕಣಿ. ಆದರೆ ಇನ್ನು ಬಾ, ಅವನು ಬಂದರೆ ಮತ್ತೆ ಮೊದಲಿಂದ ಶುರು ಮಾಡ್ತಾನೆ ಅಂತ ಗಬಗಬನೆ ಸ್ಕೂಟಿ ಸ್ಟಾರ್ಟ್ ಮಾಡಿದ್ಲು ಶೈಲು. ಬೃಂದ ಹಿಂದೆ ಹತ್ತಿ ಕೂತ್ಕೊಳ್ತಿದ್ದಂತೆ ಫುಲ್ ಸ್ಪೀಡ್ನಲ್ಲಿ ಅಲ್ಲಿಂದ ರಸ್ತೆಗೆ ಬಂದುಬಿಡ್ತಾರೆ. ಸೂರ್ಯ ಮತ್ತೊಂದು ಬಾಗಿಲಿಂದ ಹೊರಗೆ ಬಂದು ಬೃಂದಾಳ ಮಾತುಗಳು ಕೇಳಿ ಒಂದು ಅನುಮಾನವನ್ನು ಮಾತ್ರ ಕ್ಲಿಯರಾಗಿ ಮಾಡ್ಕೊಳ್ತಾನೆ. ಆತ ಯಾರಂತ ಬೃಂದಾಗೆ ಚೆನ್ನಾಗಿ ತಿಳಿದಿದೆ, ಆದರೆ ಆತ ಈ ಊರಿನವನು ಮಾತ್ರ ಅಲ್ಲ ಎಂಬುದು ಸೂರ್ಯನಿಗೆ ಅರ್ಥ ಆಗೋಯಿತು. ಆದರೆ ಅವರಿಗೆ ಹೇಗೆ ಪರಿಚಯ ಆಯಿತು ಅದನ್ನು ಆಕೆಯೇ ಹೇಳೋದಿಲ್ಲ. ಹೇಗಾದರೂ ಮಾಡಿ ಆಕೆ ಮೂಲಕ ಅವನು ಯಾರಂತ ಕಂಡು ಹಿಡಿಬೇಕು ಅಂತ ಆತ ನಿರ್ಧರಿಸ್ತಾನೆ. ಇಲ್ಲಿ ಬೆಳಿಗ್ಗೆ ಎದ್ದ ಯುಕ್ತ ಕೆಲಸವನ್ನು ಮುಗಿಸಿ ಪೃಥ್ವಿರಾಜ್ ಹೊಲಕ್ಕೆ ಹೋಗ್ತಿದ್ದಂತೆ ನಿಖಿಲ್ ಅವರ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲದಿದ್ದರೂ ಅಂಜುಗೋಸ್ಕರ ಅಂತ ಹೇಳಿ ಸ್ವೀಟ್ ತಯಾರಿಸಿ ತೆಗೆದುಕೊಂಡು ಪಾಂಡು ಮನೆಗೆ ಹೋಗ್ತಾಳೆ. ಮನೆಗೆ ಬಂದ ಯುಕ್ತಾಳನ್ನು ನೋಡಿ, ಓ ಪ್ರೆಸಿಡೆಂಟ್ ಅವ್ರ ಹೆಂಡತಿ ಬಂದಿದ್ದಾಳಾ,
ಅಂತ ವ್ಯಂಗ್ಯವಾಗಿ ಅಂತಿದ್ದಾನೋ ಅಥವಾ ತಮಾಷೆಯಾಗಿ ಅಂತಿದ್ದಾನೋ ಗೊತ್ತಿಲ್ಲ. ಆದರೆ ಕಣ್ಣುಗಳು ಬಿಟ್ಟು ನೋಡುತ್ತಾ ಯುಕ್ತಾಳಿಗೆ ಎದುರಿಗೆ ಬರ್ತಿರ್ತಾನೆ ಪಾಂಡು. ಏನಮ್ಮ, ನಿಮ್ಮ ಅಕ್ಕನಿಗೋಸ್ಕರ ಬಂದಿದೆಯಾ? ಹಾಂ ಹೌದು ಅಂಕಲ್, ನನ್ನ ಅಕ್ಕನಿಗೋಸ್ಕರನೇ. ಇಷ್ಟು ದಿನ ಪ್ರೆಸಿಡೆಂಟ್ ಅವರು ಏನು ಮಾಡ್ತಿದ್ದಾರೆ? ಈಗ ಹೊಲಕ್ಕೆ ಹೋಗಿದ್ದಾರೆ ಅಂಕಲ್. ಓ ಹೌದಾ, ಸರಿ. ನಿಮ್ಮ ಅಕ್ಕ ಮೇಲಿದ್ದಾಳೆ ಅನಿಸುತ್ತೆ, ಅಲ್ಲಿಗೆ ಹೋಗಮ್ಮ. ಅತ್ತೆ ಇಲ್ವಾ ಅಂಕಲ್? ನಿಮ್ಮ ಅತ್ತೆ ಪಕ್ಕದ ಮನೆಗೆ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ ಹೋದರು. ಹಾಂ, ಹಾಗಿದ್ರೆ ಬೃಂದ? ಆಕೆ ಕೂಡ ತನ್ನ ಫ್ರೆಂಡ್ ಹತ್ರಕ್ಕೆ ಹೋಗಿದ್ದಾಳೆ ಈಗ ತಾನೆ. ಹೌದಾ, ಸರಿ ಅಂಕಲ್, ನಾನು ಅಕ್ಕನ ಜೊತೆ ಮಾತಾಡಿ ಹೋಗ್ತೀನಿ. ಪರವಾಗಿಲ್ಲಮ್ಮ, ಇದು ನಿಮ್ಮ ಅಕ್ಕನ ಮನೆ, ಎಷ್ಟು ಹೊತ್ತು ಬೇಕಾದರೂ ನೀನಿರಬಹುದು. ಸರಿ, ನನಗೂ ಕೂಡ ಹೊಲದಲ್ಲಿ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿ ಪಾಂಡು ಹೊರಗೆ ಹೋಗ್ತಾನೆ. ಅಂಜು ಕೋಣೆಯಲ್ಲಿದ್ದಾಳೆ ಅಂತ ಹೇಳಿದ್ರಿಂದ ಮೆಟ್ಟೆಲೆಗಳನ್ನ ಹತ್ತಿ ಮೇಲಿರೋವರ ಕೋಣೆ ಮುಂದೆ ನಿಂತು ಬಾಗಲ್ ತಳ್ಳಿದ ಯುಕ್ತ ಎದುರಿಗಿದ್ದ ದೃಶ್ಯವನ್ನು ಕಂಡು ಶಾಕ್ ಆಗಿ ಹೋಗ್ತಾಳೆ. ಒಳಗೆ ಕೆಳಗಡೆ ಬಿದ್ದಿದ್ದಂಥ ನಿಖಿಲ್ ಮತ್ತು ಅಂಜುವನ್ನು ನೋಡಿ ಶಾಕ್ನಿಂದ ಚೇತರಿಸ್ಕೊಂಡು ಯುಕ್ತ ಅಂಜು ಕೆಳಗಿರ್ತೀನಿ ಅಂತ ಕರೀತಾ ಮುಜುಗರದಿಂದ ಬಾಗಿಲಿನ ಹತ್ತಿರಕ್ಕೆ ಹಾಕಿ ಕೆಳಗೆ ಬಂದು ಕೂತ್ಕೊಂಡು ಬಿಡ್ತಾಳೆ. ನಿಜವಾಗ್ಲೂ ಅಲ್ಲಿ ಏನಾಯಿತು ಅಂತ ಅಂದರೆ, ಲಕ್ಷ್ಮಿ ಅಂಜು ಹತ್ರ ಬಂದು, ಅಂಜನ ಕೆಲಸ ಮುಗೀತು, ಆದರೆ ನಾನು ಪಕ್ಕದ ಮನೆಯವ್ರಿಗೆ ಹೋಗ್ಬಿಟ್ಟು ಬರ್ತೀನಿ, ಸ್ವಲ್ಪ ಕೆಲಸ ಇದೆ ನನಗೆ. ಈ ನಡುವೆ ನೀನು ಸ್ನಾನ ಮಾಡಿ ಪೂಜೆ ಮಾಡು. ನಿಖಿಲ್ ಬರೋ ಅಷ್ಟರಲ್ಲಿ ಇಬ್ಬರು ಸೇರಿ ತಿಂಡಿ ಮಾಡಿ, ಅವ್ರು ಕೂಡ ಏನೂ ತಿಂದೆ ಬೆಳಿಗ್ಗೆ ಹೊರಗೆ ಹೋಗ್ಬಿಟ್ಟಿದ್ದಾನೆ ಸರಿನಾ ಅಂತಾಳೆ. ಅಂಜು ಹ್ಞೂ ಸರಿ ಅಂತ ತಲೆದೂಗಿದ್ರಿಂದ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಅಂಜು ಬಾಗಿಲಿನ ಹತ್ರ ಹಾಕಿ ಸ್ನಾನ ಮಾಡೋದಕ್ಕೆ ಹೋಗ್ತಿದ್ದಂತೆ ನಿಖಿಲ್ ಒಳಗಡೆ ಬರ್ತಾನೆ. ಕೋಣೆಯಲ್ಲಿ ಅಂಜು ಇಲ್ದಿರೋದನ್ನು ಕಂಡು ಮೇಲಿದ್ದಾಳೋ ಏನೋ ಅಂತ ಭಾವಿಸಿ ಬಟ್ಟೆಗಳನ್ನ ತೆಗೆದು ಟವೆಲ್ ಸುತ್ತಕೊಂಡು ವಾಶ್ರೂಮ್ಗೆ ಹೋಗೋದಕ್ಕೆ ಹೊರಡ್ತಾನೆ ನಿಖಿಲ್. ಇಷ್ಟಲ್ಲೇ ಪಾಂಡು ಅವನ್ನ ಕರೀತಾನೆ. ತಂದೆ ಕರೆಗೆ ಹೊರಗೆ ಬಂದು, ಏನಪ್ಪ ಅಂತಿದ್ರೆ, ನಾನು ಹೊರಗೆ ಹೋಗ್ತಿದ್ದೀನಿ, ನಿಮ್ಮ ಅಮ್ಮನಿಗೆ ಹೇಳು, ಧಾನ್ಯದ ಚೀಲಗಳು ಬರುತ್ತವೆ, ಹಿಂದೆ ಇರೋ ಕೊಟ್ಟಿಗೆಯಲ್ಲಿ ಹಾಕಿಸ್ಬಿಡಿ ಅಂತ ಹೇಳ್ತಾನೆ. ಹಾಂ ಸರಿ ಅಂತ ಅಂದ ನಂತರ ಪಾಂಡು ಕೆಳಗಡೆ ಹೋಗ್ಬಿಡ್ತಾನೆ. ನಿಖಿಲ್ ಕೆಳಗೆ ಬಂದು ಬಾಗಿಲಿನ ಹತ್ತಿರಕ್ಕೆ ಹಾಕಿ ವಾಶ್ರೂಮ್ ಕಡೆ ಬರ್ತಿದ್ರೆ ಅಂಜು ಅಷ್ಟರಲ್ಲಿ ಸೀರೆಯನ್ನು ಮೈಗೆ ಸುತ್ಕೊಂಡು ಬಾಗಿಲು ತೆಗೆದು ಹೊರಗೆ ಬರ್ತಾಳೆ. ನಿಖಿಲ್ನ ಕಂಡು, ಓಯ್ ನೀನೇನಿಲ್ಲಿ ಅಂತ ಮಂಚದ ಮೂಲೆಗೆ ಕಾಲು ತಾಗಿ ಅಮ್ಮ ಅಂತ ಎದುರಿಗಿದ್ದ ನಿಖಿಲ್ ಮೇಲೆ ಬಿದ್ದುಬಿಡ್ತಾಳೆ. ಆ ಪೆಟ್ಟಿಗೆ ಅಂಜು ರಿಯಾಕ್ಷನ್ ಏನು ನೋಡೋಣ ಮುಂದೆ. ಅವಳು ಮಾತ್ರ ಇಲ್ಲೇನು ಮಾಡ್ತಿದ್ಯಾ ಅಂತ ಕೋಪವಾಗಿ ಅರಿಸ್ತಾ ಹೇಳೋದಕ್ಕೆ ನೋಡ್ತಿದ್ರೆ ಆಕೆ ಕೂದಲು ನಿಖಿಲ್ ಕುತ್ತಿಗೆಯಲ್ಲಿದ್ದ ಚೈನ್ನಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ. ಅಂತ ಇಳಿಯೋದಕ್ಕೆ ಹೋಗಿ ನೋವಿಗೆ ಮತ್ತೆ ನಿಖಿಲ್ ಮೇಲೆ ಮಲ್ಕೊಳ್ತಾಳೆ. ಅಂಜು ಹಾಗೆ ಮಲಗಿದ್ರಿಂದ ಮನಸ್ಸಿನಲ್ಲೇ ತುಂಬ ಸಂತೋಷ ಪಟ್ಕೊಂಡ ನಿಖಿಲ್ ಮೇಲ್ನೋಟಕ್ಕೆ ಮಾತ್ರ ಸಾಮಾನ್ಯವಾಗಿ ತಾನೇನೋ ತೆಗಿತಾ ಇದ್ದೀನಿ ಅಂತಾನೆ, ಇರು ನಾನು ತೆಗಿತೀನಿ ಅಂತ. ಏನೂ ಬೇಕಿಲ್ಲ, ಕತ್ರಿಯಲ್ಲಿದೆ ಹೇಳು, ಕೂದಲು ಕಟ್ ಮಾಡಿಬಿಡ್ತೀನಿ ಅಂತ ವಿಚಲಿತಳಾಗಿ ಎಳೀತಾ ಇರ್ತಾಳೆ. ಯಾಕಂಜನ ನನ್ನ ಮೇಲಿರೋ ಕೋಪ ಕೂದಲು ಮೇಲೆ ತೋರಿಸ್ತಿದ್ದಿ? ಒಂದು ನಿಮಿಷ ಇರು, ನಾನೇ ಹೆಂಗೋ ತೆಗೆದುಬಿಡ್ತೀನಿ ಅಂತಾನೆ. ಬೇಕಾಗಿಲ್ಲ ನನಗೆ. ಅಂಜನಾ ಸುಮ್ಮನಿರು. ಈ ಬಾರಿ ಸ್ವಲ್ಪ ಗಂಭೀರವಾಗಿ ಕರೆದ. ಛೀ ಅಂತ ಕೂದಲಿನ ಮೇಲಿದ್ದ ಕೈಯನ್ನು ಅಸಹನೆಯಿಂದ ತೆಗೆದು ಹಾಕಿದ್ಲು. ಮೊದಲನೇ ಬಾರಿ ತನ್ನ ಮಾತು ಕೇಳಿದ್ದಕ್ಕಾಗಿ ನಿಖಿಲ್ಗೆ ಸ್ವಲ್ಪ ಖುಷಿ ಅನಿಸಿದ್ರು. ಮತ್ತೆ ಇದು ಶಾಶ್ವತವಲ್ವಲ್ಲ ಅಂದ್ಕೊಂಡು ಆಕೆಗೆ ನೋವಾಗದಂತೆ ಮೆಲ್ಲಗೆ ಕೂದಲನ್ನ ಬಿಡಿಸಿ, ಬಂದಿದೆ, ಆದರೆ ಒಂದೇ ಮಾತು ಅಂತಾನೆ. ಬಂದಿದೆ ಅಂತ ಹೇಳ್ತಿದ್ರೆ
ಅಂಜನಾ ಮಂಚದ ಪಕ್ಕದಲ್ಲಿ ಜಿರಳೆ ಇದೆ, ಜಾಗೃತಿಯಾಗೋಗು ಅಂದ ನಿಖಿಲ್ ಮಾತಿಗೆ ಜಿರಳೆ ಅಂತ ಗಟ್ಟಿಯಾಗಿ ಹೇಳ್ತಾ ನಿಖಿಲ್ನನ್ನು ತಪ್ಕೊಂಡ್ಬಿಡ್ತಾಳೆ. ಆಕೆಯಿಂದ ಈ ತಪ್ಪುಕೊಳ್ಳುವಿಕೆಯನ್ನು ಊಹಿಸಿದ ಕಾರಣ ನಿಖಿಲ್ ಸ್ವಲ್ಪ ಶಾಕ್ ಆಗ್ತಾನೆ. ಅದನ್ನು ನೀನೇ ಕೋಣೆಗೆ ತಂದಿದೆಯಲ್ವಾ ಅಂತ ಅವನ ಮೇಲೆ ಮಲಗಿ ಕೋಪವಾಗಿ ತಲೆಯನ್ನು ಎತ್ತಿ ಆತನ ಮುಖವನ್ನು ನೋಡ್ತಾಳೆ ಅಂಜು. ಏನು ನೀನು ಹೇಳ್ತಿರೋದು? ಅಷ್ಟು ಅಮಾಯಕನಂತೆ ನಟಿಸ್ಬೇಡ, ಅದನ್ನು ನೀನೇ ತಂದಿದೆಯಾ ಅಂತ ನನ್ನ ಅನುಮಾನ ಅಂತ ಅಂತಾಳೆ. ಚಿಚಿ ನಾನು ಅಷ್ಟು ಕೆಳಮಟ್ಟಕ್ಕೆ ಹೋಗಿಲ್ಲ. ನಿಜಕ್ಕೂ ನೀನು ಕೋಣೆಯಲ್ಲಿದೆಯಾ ಅಂತಾನೆ ನನಗೆ ಗೊತ್ತಿಲ್ಲ ಅಂಜನಾ. ಇನ್ನು ನಾನು ಹೇಗೆ ತರ್ತೀನಿ? ನಾನು ನಿನ್ನ ಎಂದೆಂದಿಗೂ ನಂಬೋದೇ ಇಲ್ಲ. ಅದು ನಿನ್ನಿಷ್ಟ ಅಂತ ಬೇಸರದಿಂದ ಅಂಜುವನ್ನು ಪಕ್ಕಕ್ಕೆ ತಳ್ಳಿ ಓಡ್ತಿದ್ದ ಜಿರಳೆಯನ್ನು ಕಷ್ಟಪಟ್ಟು ಹಿಡಿದು ಕಿಟಕಿಯಿಂದ ಹೊರಗಡೆ ಎಸೆದು ಬಿಡ್ತಾನೆ. ಅಂಜು ಅಸಹನೆಯಿಂದ ಇದ್ದು ಎಲ್ಲ ಸುಳ್ಳು ಮಾತುಗಳೇ ಅಂದ್ಕೊಂಡು ಸೀರೆಯನ್ನು ತೆಗೆದು ಉಡ್ತಿದ್ರೆ ಅಂದವಾಗಿ ಕಾಣಿಸ್ತಿರೋ ಆಕೆ ನಡುವನ್ನು ಒಮ್ಮೆ ನೋಡಿ ನಿಖಿಲ್ ಗಂಟಲು ಒಣಗಿ ಹೋಗ್ತಿದ್ರು ಮುಖವನ್ನು ಸಾಧ್ಯವಾದಷ್ಟು ಸಾಮಾನ್ಯವಾಗಿ ಇಟ್ಕೊಂಡು, ಅಂಜು, ನನ್ನನ್ನು ಕೊಲ್ಲೋದಕ್ಕಾಗಿಯೇ ಅಲ್ವಾ ಈ ಶೋಗಳು ಅಂತ ಅಂತಾನೆ. ಆತನ ಕಡೆ ನೋಡದೆ ಹೌದು ಅಂತಾಳೆ ಸೀರೆ ಕುಚ್ಚುಗಳನ್ನ ಹಾಕ್ತಾ. ಅಂಜನಾ, ಹೀಗೆ ಕೂಡ ಮಾಡ್ತೀರಾ? ಮಾಡಬಹುದು ಅಂತ ನನಗೂ ಕೂಡ ಮೊನ್ನೆನೇ ಗೊತ್ತಾಗಿದ್ದು. ಏನು ಗೊತ್ತಾಯಿತು ನಿನಗೆ? ಮದುವೆಯಾದ ಗಂಡ ಹೆಂಡತಿ ದೂರವಾಗಿರಲು ಸಾಧ್ಯ ಇಲ್ಲ ಅಂತೆ. ನೀನು ಹೇಗಾದರೂ ಜೀವನ ಪೂರ್ತಿ ದೂರವಾಗಿ ಇರೋದಕ್ಕೆ ಬಯಸ್ತೀಯ. ಹಾಗೆ ಬಿಟ್ಬಿಟ್ರೆ ನೀನು ಸಾಮಾನ್ಯವಾಗಿ ಇರ್ತೀಯ. ಆದ್ದರಿಂದ ನನಗೇನು ಸಂತೋಷ ಸಿಗುತ್ತೆ ನೀನೇ ಹೇಳು? ಅದೇ ಹೀಗೆ ಒಮ್ಮೊಮ್ಮೆ ಶೋ ಹಾಕಿ ತೋರಿಸಿದ್ರೆ, ಅಯ್ಯೋ ಸುಂದರವಾದ ಹೆಂಡತಿ ಇದ್ಕೊಂಡು ಸುಖ ಇಲ್ಲದೆ ಹೋಯ್ತಲ್ಲಪ್ಪ ಅಂತ ಕಷ್ಟಪಟ್ಟು ಆಸೆಗಳನ್ನೆಲ್ಲ ಅಡಗಿಸ್ಕೊಂಡು ಬದುಕ್ತಿ. ಆಗ ಅಲ್ವಾ ನೀನು ಸಂತೋಷ ಪಡೋದು ಅಂತಿರುವಾಗ ಆಕೆ ಮಾತುಗಳು ಹಾರ್ಟ್ಗೆ ಚುಚ್ಚಿದಂತಾಗಿ ನೋವಿನಿಂದ ಅಂಜು ಹತ್ರಕ್ಕೆ ಹೋಗಿ ಆಕೆ ಪಕ್ಕದಲ್ಲಿ ನಿಂತು, ನೋಡಂಜು, ನಾನು ಅಂಥವುಗಳಿಗೆ ಬಗ್ಗೋನಾಗಿದ್ದರೆ ನೀನು ಮೊದಲ ರಾತ್ರಿ ದಿನ ಸೀರೆ ಬಿಚ್ಚಿ ನಿಂತಾಗಲೇ ಟೆಂಪ್ಟಾಗಿ ನಿನ್ನನ್ನು ಹೀಗಾದರೂ ಸ್ವಂತ ಮಾಡಿಕೊಳ್ತಿದ್ದೆ. ಆದರೆ ಹಾಗೆ ನಾನು ಎಂದಿಗೂ ಮಾಡಲಾರೆ. ನನಗೆ ನೀನು ಪ್ರೀತಿಯಿಂದ ಹತ್ರವಾಗಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಅಂತಾನೆ. ನಾನು ನೀನು ಹೇಳೋದನ್ನು ನಂಬೋದೇ ಇಲ್ಲ. ಅದು ನಿನ್ನಿಷ್ಟ. ನಾನು ಆಗಲೇ ಹೇಳಿದ್ನಲ್ಲ, ನಂಬೋದು ಬಿಡೋದು ನಿನ್ನಿಷ್ಟ. ಆದರೆ ಒಂದು ಮಾತು ಹೇಳಿದ್ದೀನಿ. ಏನೋ ಅನ್ನುತ್ತಾ ನೋಡ್ತಿದ್ರೆ ನಿನ್ನ ನಡುವಿನ ಮೇಲಿರೋ ಹುಟ್ಟು ಮಚ್ಚೆ ಮಾತ್ರ ನಿಜವಾಗಿಯೂ ನನ್ನನ್ನು ಕೊಲ್ತಿದೆ ಅಂತ ಹೇಳಿ ತಕ್ಷಣ ವಾಶ್ರೂಮ್ ಒಳಗಡೆ ಓಡಿ ಹೋಗ್ಬಿಡ್ತಾನೆ. ಅಂಜು ಅಂತೂ ಕೋಪದಿಂದ ಉರಿದ್ಕೊಳ್ತಾ, ಎಷ್ಟೊತ್ತು ಒಳಗಿರ್ತೀಯ, ಹೊರಗೆ ಬಾ, ಬಂದ ನಂತರ ಹೇಳ್ತೀನಿ ನಿನ್ನ ಕೆಲಸ ಅಂತ ಜೋರಾಗಿ ಅರಿಸ್ತಾಳೆ. ನಿಖಿಲ್ ಕೇಳುವಂತೆ ಜೋರಾಗಿ ಅರ್ಚಿದ ಮೇಲೆ ಕೂದಲನ್ನು ಮುಡಿಗಟ್ಟಿ ಕೆಳಗಡೆ ಹೋಗ್ತಾಳೆ ಅಂಜು. ಅಲ್ಲಿ ಒಂಟಿಯಾಗಿ ಕೂತಿದ್ದ ಯುಕ್ತಾಳನ್ನು ನೋಡಿ ಯುಕ್ತಾ ಅಂತ ಕರೀತಾಳೆ. ಏನಕ್ಕ, ಈಗ ಕೆಲಸ ಇದೆಯಾ ನಿನಗೆ? ಇಲ್ಲ, ಆದರೆ ನಾನಿವಾಗ ಪೂಜೆ ಮಾಡಬೇಕು. ಹೌದಾ, ಸರಿ ಮಾಡಿಬಿಡ್ಬಾ. ಮಾಡ್ತೀನಿ, ಆದರೆ ನೀ ಯಾಕೆ ಹೀಗೆ ಬಂದಿದ್ದೀ ಇವತ್ತು? ಸುಮ್ಮನೆ ಅಕ್ಕ, ನಿನ್ನನ್ನು ನೋಡೋಣ ಅಂತ ಬಂದೆ ಅಷ್ಟೆ. ಬೇಡಾಮು, ನೀನು ಹೀಗೆ ಇಲ್ಲಿಗೆ ಹೆಚ್ಚಾಗಿ ಬರೋದು ಒಳ್ಳೆಯದಲ್ಲ. ಆ ಬೃಂದ ಮತ್ತೆ ಏನಾದರೂ ಮಾಡಿದ್ರೆ ಎಲ್ಲರೂ ಇದರಿಂದ ತುಂಬಾ ಕಷ್ಟಪಡ್ತಾರೆ. ಆದ್ದರಿಂದ ನೀನು ಮನೆಗೆ ಹೊರಟೋಗು. ಬೇಕಾದರೆ ನಾನೇ ನಿಕ್ಕಿಯನ್ನು ಕೇಳಿ ಬರ್ತೀನಿ ಅಲ್ಲಿಗೆ, ಸರಿನಾ ಅಂತಿದ್ರೆ
ಅಕ್ಕ ಹೇಳಿದ್ದು ಸರಿಯೇ ಅಂತ ಯುಕ್ತ ಭಾವಿಸಿ, ಸರಿ ಅಕ್ಕ ಆಯಿತು, ನಾನು ಮನೆಗೆ ಹೋಗ್ತೀನಿ ಅಂತ ಅಂತಾಳೆ. ತಗೋ ನನ್ನ ಫೋನು, ಸದ್ಯಕ್ಕೆ ನಿನ್ನ ಹತ್ರವೇ ಇಟ್ಕೋ, ನನಗೆ ಈಗ ಇದರ ಅವಶ್ಯಕತೆಯೇ ಇಲ್ಲ ಅಂತ ಬರ್ತಿರೋ ನಿಖಿಲ್ ಕಡೆ ನೋಡ್ತಾ, ಹಾಗೆ ಸರಿ ಅಂತ ಅಂಜು ಫೋನನ್ನು ತಗೊಂಡು ಹೋಗ್ಬರ್ತೀನಿ ಅಂತ ಹೇಳಿ ಮನೆ ಕಡೆ ಹೊರಡ್ತಾಳೆ ಯುಕ್ತ. ಏನು ಸೂರ್ಯ, ನೀನು ಹೇಳ್ತಾ ಇರೋದು? ಹೌದು ಪೃಥ್ವಿರಾಜ್, ಈ ಊರಿಗೆ ಡ್ರಗ್ಸ್ ಬರ್ತಿದೆ. ಅದನ್ನು ತರುವ ವ್ಯಕ್ತಿ ಯಾರಂತ ಬೃಂದಾಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಸಮಯದಲ್ಲಿ ಆಕೆಗೆ ಆತನ ಬಗ್ಗೆ ಅಳಿಸಲಾಗದ ಭಯ ಕೂಡ ಇದೆ. ಅದಕ್ಕೆ ಕಾರಣ ಏನಂತ ತಿಳಿದ್ರೆ ಬೃಂದ ಮೂಲಕ ವಿಷಯವನ್ನು ನಾವು ತಿಳ್ಕೊಳ್ಬಹುದು. ಹಾಗೆ ಅಂತ ನೇರವಾಗಿ ಕೇಳಿದರೆ ಹೇಳುವಂಥವಳಲ್ಲ ಅವಳು. ಪಕ್ಕಾ ಪ್ಲ್ಯಾನ್ ಹಾಕಿ ಆಕೆಯನ್ನು ಹೊರಗೆ ಎಳಿಬೇಕು ನಾವು. ವಾಟ್? ಬೃಂದ ಆತನಿಗೆ ಭಯ ಪಡೋದಾ? ಇದೇನೋ ದೊಡ್ಡ ಮ್ಯಾಟರ್ ಆಗಿದೆ ಸೂರ್ಯ. ಈಗ ನಾವೇನು ಮಾಡೋಣ? ಅದನ್ನೇ ನಾನು ಯೋಚಿಸ್ತಿದ್ದೀನಿ. ಹೋಗಲಿ, ಇದನ್ನು ಕಾಲೇಜ್ನಿಂದ ಶುರು ಮಾಡೋಣವಾ ಇದ್ರ ಬಗ್ಗೆ? ಒಳ್ಳೆ ಉಪಾಯ. ಆದರೆ ಸದ್ಯಕ್ಕೆ ರಜೆ ದಿನಗಳು ನಡೀತಾ ಇವೆ ಪೃಥ್ವಿರಾಜ್. ಸರಿ, ಹಾಗಾದರೆ ನೀನು ಗೆಟಪ್ಪನ್ನು ಚೇಂಜ್ ಮಾಡಿ ಆಕೆಯನ್ನು ನಿಜಕ್ಕೂ ಡಿಸ್ಟರ್ಬ್ ಮಾಡದೆ ದೂರದಿಂದ ಫಾಲೋ ಮಾಡು. ಈ 10 ದಿನಗಳು ಆಕೆ ಎಲ್ಲೆಲ್ಲಿಗೆ ಹೋಗ್ತಾಳೆ ಅಂತ ತಿಳಿದ್ರೆ ಏನಾದರೂ ನಮಗೆ ಇದರಿಂದ ಸುಳಿವು ಸಿಗಬಹುದೋ ಏನೋ ನೋಡೋಣ. ಸರಿ ಸರಿ ಪೃಥ್ವಿರಾಜ್, ಇನ್ನು ನಾನು ಇಲ್ಲಿಂದ ಹೊರಡ್ತೀನಿ. ಹಾಗೆ ನಂಗೆ ಕೆಲವು ವಸ್ತುಗಳು ಬೇಕು, ಸಿಟಿಯಲ್ಲಿ ಕೆಲಸ ಇದೆ, ಬರ್ತೀಯಾ? ನಾಳೆ ಹೋಗೋಣ. ಹಾಗೆ ಅಕ್ಕೋಗೆ ಕಾಲೇಜ್ನಲ್ಲಿ ಸೀಟ್ ಬಗ್ಗೆ ಕೂಡ ಮಾತಾಡುವಂಥ ಕೆಲಸ ನನಗಿನ್ನೂ ಇದೆ. ಓ ಹೌದಾ, ಸರಿ ಓಕೆ, ಹಾಗಾದರೆ ಮುಂಜಾನೆ ನಾವಿಬ್ಬರು ಹೊರಡೋಣ. ಬಾಯ್ ಅಂತ ಸೂರ್ಯ ಬೈಕ್ ತೆಗೆದುಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ವಿಡಿಯೋವನ್ನು ಮುಂಚಿತವಾಗಿ ನೋಡಬೇಕಂದ್ರೆ ಪ್ರತಿಲಿಪಿಲಿ ಹೋಗಿ ಫಾಲೋ ಮಾಡಿ ಕಥೆಯನ್ನು ಓದಿ. ಥ್ಯಾಂಕ್ ಯು.